ಹಲೋ. ಇದು ಗುರುರಾಜ್ ಹರಳೆಯವರ ಕಾಫಿ. ಅದನ್ನು ಯೂಟ್ಯೂಬಿಗೆ ಹಾಕಬೇಕಂತ ನನಗೆ ಆಸೆ ಆಯಿತು, ಹಾಕ್ತಾ ಇದ್ದೀನಿ. ಬೆಳಗಾಗ ಬೇಗೆದ್ದು ಹಲ್ಲುಜ್ಜಿ ಬಂದ ಕೂಡಲೇ ಒಂದು ಲೋಟ ಕಾಫಿ ಬೇಕು. ಬೆಳಗಾಗ ಬೇಗೆದ್ದು ಹಲ್ಲುಜ್ಜಿ ಬಂದ ಕೂಡಲೇ ಒಂದು ಲೋಟ ಕಾಫಿ ಬೇಕು. ಸ್ನಾನ ಗೀನವ ಮಾಡಿ ಪೂಜೆ ಮುಗಿಸಿದ ಬಳಿಕ ಒಂದು ಲೋಟ ಕಾಫಿ ಬೇಕು. ತಿಂಡಿ ತಿನ್ನುವ ನಡುವೆ ತಿಂಡಿ ತಿಂದಾದ್ಮೇಲೆ ಒಂದು ಲೋಟ ಕಾಫಿ ಬೇಕು. ಹೊತ್ತು ಮೇಲೇರುತ್ತಲೇ ಬಾಯಿ ಒಣಗಲು ತೊಡಗೆ ಒಂದು ಲೋಟ ಕಾಫಿ ಬೇಕು. ಉಂಡಾದ ಕೈ ತೊಳೆದು ನೀರೊಣಗುವ ಮೊದಲು ಒಂದು ಲೋಟ ಕಾಫಿ ಬೇಕು. ಸಂಜೆಯಷ್ಟೇ ಕರೆದ ನೊರೆ ಹಾಲಿನಲ್ಲೊಮ್ಮೆ ಒಂದು ಲೋಟ ಕಾಫಿ ಬೇಕು. ಕೂಸು ಶಾಲೆಯ ಮುಗಿಸಿ ಓಡೋಡುತ್ತಾ ಬರಲು ಒಂದು ಲೋಟ ಕಾಫಿ ಬೇಕು. ಹೊತ್ತು ಮುಳುಗುವ ಮುನ್ನ ഇരുಳು ಹೊದೆಯ ಒಳಗೆ ಒಂದು ಲೋಟ ಕಾಫಿ ಬೇಕು. ರಾತ್ರಿ ಊಟದ ಮುಗಿಸಿ ಮಲಗುವ ಮೊದಲೊಮ್ಮೆ ಒಂದು ಲೋಟ ಕಾಫಿ ಬೇಕು. ನೆಂಟರಿಷ್ಟರು ಮನೆಗೆ ಬಂದಾಗ ನಡುವೆ ಒಂದು ಲೋಟ ಕಾಫಿ ಬೇಕು. ಪೇಟೆಯಲ್ಲಿ ನಡೆದಾಗ ಭಟ್ಟರ ಹೋಟ್ಲಲ್ಲಿ ಒಂದು ಲೋಟ ಕಾಫಿ ಬೇಕು. ಸಂಭ್ರಮದ ನಿಮಿಷಗಳ ಮತ್ತು ಹೆಚ್ಚೇರಿಸಲು ಒಂದು ಲೋಟ ಕಾಫಿ ಬೇಕು. ಹೀಗೆ ಕಾಫಿಯ ಎಣಿಸಿದರೆ ದಿನಕ್ಕೆ ಎಷ್ಟು ಗೊತ್ತಾ? 1 2 3 4 5 6 7 8 9 10 11 12 ಕಾಫಿಗಳನ್ನು ಒಬ್ಬ ಮನುಷ್ಯ ಕುಡಿತಾರೆ. ಯಾವ ರೀತಿ? ಚೆನ್ನಾಗಿ ಕಾಫಿಯ ಮೇಲೆ ಒಂದು ಬರೆದಂಥ ಪದ್ಯವನ್ನು. ಥ್ಯಾಂಕ್ಸ್ ಮಿಸ್ಟರ್ ಗುರುರಾಜ್ ಹರಳೆ. ಇಲ್ಲಿಗೆ ಮುಕ್ತಾಯ ಮಾಡ್ತೇನೆ. ಧನ್ಯವಾದ.